श्रुति स्मृति पुराणानाम् आलयं करुणालयं स्मृति पुराणानाम् आलयं करुणालयं नमामि भगवत्पादशङ्करं लोकशङ्करं भारती करुणापात्रं भारती पदभूषणं भारती पदमारूढं भारती तीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखर भारती ಪ್ರಾರ್ಥನೆಗಳು ನಮಗೆ ತಿಳಿದಿದೆ. ಭಗವತ್ಪಾದರ ಎಲ್ಲ ಲಕ್ಷಣ ಗ್ರಂಥಗಳು, ಸ್ತೋತ್ರಗಳು, ಅದರ ಅರ್ಥಗಳು, ಭಾಷ್ಯಗಳು ನಮಗೆ ತಿಳಿದಿದೆ ಅಂತ ಸುಮ್ಮನಿದ್ದರೆ ನಮ್ಮಂಥ ಪಾಮರರು ಅಯ್ಯೋ ಭಗವತ್ಪಾದರೆ ಅದು ಕಕ್ಕಂಟು ಎಂದು ದೂರವೇ ಉಳಿದರೆ, ಶಂಕರರು ವಿದ್ವತ್ ಸಭೆಗಳಿಗೆ ಮಾತ್ರ ಮೀಸಲಾಗಿ ಬಿಟ್ಟರೆ, ನನ್ನಂಥ ಪಾಮರರಿಗೆ ಭಗವತ್ಪಾದರ ಕಾರುಣ್ಯ ಪ್ರಾಪ್ತಿ ಹೇಗೆ? ಶಂಕರ ವಿರಚಿತ ಸ್ತೋತ್ರಗಳ ಪಠಣ ಶ್ರದ್ಧೆಯಿಂದ ಮಾಡಿದರಷ್ಟೇ ಸಾಕೆ? ಇಲ್ಲ. ಹಾಗಾದರೆ ಭಗವತ್ಪಾದರ ಭಾವ ಸಾಮೀಪ್ಯ ನನ್ನಂಥವರಿಗೆ ಸಾಧಿತವಾಗುವುದು ಹೇಗೆ? ಎಷ್ಟೋ ಬಾರಿ ಸಭೆಗಳಲ್ಲಿ ವಿದ್ವಾಂಸರು ಮಾತನಾಡುವಾಗ ಅವರು ತುಂಬಾ ಜ್ಞಾನಿಗಳು ಅನ್ನುವುದಷ್ಟೇ ನನಗೆ ಅರ್ಥವಾಗುತ್ತದೆ ಹೊರತು ಅವರು ಹೇಳುತ್ತಿರುವ ವಿಚಾರ ನನಗೆ ಅರ್ಥವಾಗುವುದಿಲ್ಲ. ಅರ್ಥ ಮಾಡಿಕೊಳ್ಳಲು ಒಂದು ಅಧ್ಯಯನದ ತಯಾರಿ ಬೇಕು, ಒಪ್ಪಿಕೊಳ್ಳುತ್ತೇನೆ. ಹೌದು, ಅರ್ಥ ಮಾಡಿಕೊಳ್ಳಲು ಹೇಗೆ ಕೇಳುಗರಿಗೆ ಒಂದು ತಯಾರಿ ಬೇಕೋ ಹಾಗೆ ಅರ್ಥ ಮಾಡಿಸಲು ಹೇಳುವವರಿಗೂ ಒಂದು ತಯಾರಿ ಬೇಕಲ್ಲವೇ? ಪಾಂಡಿತ್ಯರಾಚೆಗೆ ಕಕ್ಕುಲತೆಯಿಂದ ಹೇಳುವ ಔದಾರ್ಯ ಬೇಕಲ್ಲವೇ? ಅಂಥ ಬಹುದೊಡ್ಡ ಪಾಠ ಕಲಿಸಿದವರು ಶಂಕರ ಭಗವತ್ಪಾದರು. ಭಾಷ್ಯಗಳನ್ನು ಬರೆದು ವ್ಯಾಖ್ಯಾನಗಳನ್ನು ಮಾಡಿ ಅದ್ವೈತ ಸಿದ್ಧಾಂತದ ತತ್ವಗಳನ್ನು ಬರೆದಿಟ್ಟು ಸರ್ವಜ್ಞ ಪೀಠವೇರಿ ನಿರ್ಗಮಿಸಿಬಿಡಬಹುದಿತ್ತು. ಆದರೆ ನಾನು ಹೇಳುತ್ತಿರುವ ವಿಚಾರ ಗಹನವಾದದ್ದು, ಹೇಳುವುದು ಎಷ್ಟು ಮುಖ್ಯವೋ ಅದು ತಲುಪಬೇಕಾದಲ್ಲಿಗೆ ತಲುಪುವುದು ಅಷ್ಟೇ ಮುಖ್ಯ ಎಂದು ಗಂಭೀರವಾಗಿ ಭಾವಿಸಿದ ಶಂಕರರು ಆಗ ಪ್ರಚಲಿತವಿದ್ದ ಭಾಷೆ ಅಖಂಡ ಭಾರತದ ಮೂಲ ಭಾಷೆಯಾಗಿದ್ದ ಸಂಸ್ಕೃತದಲ್ಲಿ ಪಾಮರರಿಗೂ ಅರ್ಥವಾಗುವಂತೆ ಸರಳ ಸ್ತೋತ್ರಗಳು, ಪಂಚಕಗಳು, ಅಷ್ಟಕಗಳಾಗಿ ರಚಿಸಿ ಬ್ರಹ್ಮಜ್ಞಾನದಂತಹ ತತ್ವಾಧಾರಿತ ವಿಚಾರವನ್ನು ಕೂಡ ಸೋದಾಹರಣ ಸಹಿತ ವಿವರಿಸಿಬಿಟ್ಟರಲ್ಲ. ಪಾಮರ ಪ್ರೇಮಿ ಶಂಕರರ ಕಾರುಣ್ಯಕ್ಕೆ ಬಾರ ಮುಂದೆ. ಜಗತ್ತಿಗೆ ಗುರುವಾಗುವುದು ಬೇರೆ, ಜಗತ್ತನ್ನೇ ಗುರುವಾಗಿ ಸ್ವೀಕರಿಸುವುದು ಬೇರೆ. ಇದೆರಡನ್ನೂ ಸಾಧಿಸಿಕೊಂಡವರು ಭಗವತ್ಪಾದಾಚಾರ್ಯರು. ಏಕ ಸಂಧಿಗ್ರಾಹಿ ಬಾಲಶಂಕರನ ಲೇಖನಿ ಕಲಿಯಲು ಸಹಪಾಠಿಗಳು ಅಸಮರ್ಥರಾದರು. ಶಂಕರರಿಗೆ ಕಲಿಸಲು ವಸ್ತು ಸಾಮಗ್ರಿ ಒದಗಿಸಲು ಗುರುಗಳು ಹೆಣಗಾಡಿದರು. ಶಂಕರರು ಶಾಸ್ತ್ರಾಧ್ಯಯನದ ಜೊತೆಗೆ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಬದುಕಿನ ಮೂಲ ಸಂವೇದನೆಗಳಿಗೆ ಹೇಗೆ ಸ್ಪಂದಿಸಿದರು? ಇದನ್ನು ನಾವು ನಮ್ಮ ಮಕ್ಕಳಿಗೆ ಹೇಳಬೇಕು. ಏಕಾಗ್ರತೆ, ಅಧ್ಯಯನ, ಮನನ, ಕಠಿಣ ಅನುಷ್ಠಾನ ಇದೆಲ್ಲಕ್ಕೂ ಅನ್ವರ್ಥವಾಗಿದ್ದ ಬಾಲಶಂಕರರ ಅಧ್ಯಯನದ ವೈಖರಿಯನ್ನು ನಮ್ಮ ಮಕ್ಕಳಿಗೆ ಅರ್ಥ ಮಾಡಿಸಬೇಕು. ಶಂಕರರ ಸಹೃದಯಿ ವ್ಯಕ್ತಿತ್ವವನ್ನು ಸಮಾಜಕ್ಕೆ ಹೆಚ್ಚು ಹೆಚ್ಚು ಆಪ್ತವಾಗಿಸಬೇಕು. ಭಗವತ್ಪಾದರ ಕಾರುಣ್ಯಪೂರಿತ ಪಾಮರ ಪ್ರೇಮ ಹೇಗಿದೆ? ಭಗವತ್ಪಾದರ ಪ್ರಕಾರ ಜಗತ್ತನ್ನು ಗೆದ್ದವರು ಯಾರು ಅಂದರೆ ತನ್ನನ್ನು ತಾನು ಗೆದ್ದವನು, ತನ್ನ ಮನಸ್ಸನ್ನು ಗೆದ್ದವನು. ಹೀಗೆ ಮನಸ್ಸನ್ನು ಗೆಲ್ಲುವ ಕೆಲಸ ಬರೀ ಅಧ್ಯಯನದಿಂದ, ಪಾಂಡಿತ್ಯದಿಂದ ಆಗುತ್ತದೆಯೇ? ಇಲ್ಲ. ಅದಕ್ಕೆ ಅನುಷ್ಠಾನ ಮತ್ತು ಸಿದ್ಧಿಯ ಅವಶ್ಯಕತೆ ಇದೆ. ಅದೇ ಅಧ್ಯಾತ್ಮ. ಆತ್ಮಾನ ಅಧಿಕೃತ್ಯ, ನಮ್ಮೊಳಗೆ ನಾವು ಮಾಡುವ ಪ್ರಯಾಣ, ಅಂತರ್ಮುಖ ಪ್ರಯಾಣ. ಅರ್ಥಾತ್
ನಾರಾಯಣನಿಗೆ ಅನನ್ಯ ಪ್ರೇಮವುಳ್ಳ ತಾಯಿಯೇ, ಈ ದರಿದ್ರ ಖಿನ್ನ ಹಕ್ಕಿಮರಿಯ ದುಷ್ಕರ್ಮವೆಂಬ ಬೇಗೆಯನ್ನ ದಯೆ ಎಂಬ ವಾಯುವಿನಿಂದ ಪ್ರೇರಿತಳಾಗಿ ಕೃಪಾಕಟಾಕ್ಷವೆಂಬ ಮೇಘದಿಂದ ಕನಕಧಾರಾವೃಷ್ಟಿಯನ್ನ ಮಾಡಿ ಹೋಗಲಾಡಿಸು ಅಂತ ಬೇಡುತ್ತಿದ್ದಾರೆ. ತೊದಲು ಬೀಳುವ ವಯಸ್ಸಿನಲ್ಲಿ ಬಡತನದ ದುಸ್ಥಿತಿಗೆ ಮರುಗಿ ಲಕ್ಷ್ಮಿಯನ್ನ ಸ್ತುತಿಸಿ ಸ್ತೋತ್ರವನ್ನೇ ರಚಿಸಿದ ಬಾಲಶಂಕರನ ಸಾಮಾಜಿಕ ಕಳಕಳಿಗೆ ಸಾಗಿರುವುದೇ. ಹಸಿದ ಹೊಟ್ಟೆಗೆ ವೇದಾಂತ ಬೋಧಿಸದೆ ಹಸಿವು ನೀಗುವ ದಾರಿ ಕಾಣಿಸಿಕೊಂಡ ಮನಮುಟ್ಟುವ ಘಟನೆ. ಈ ಸ್ತೋತ್ರವನ್ನ ನಿತ್ಯ ಪಠಿಸಿ ಪ್ರಾರ್ಥಿಸಿ ದಾರಿದ್ರ್ಯ ನಾಶವಾಗುತ್ತದೆ ಎಂದು ಭರವಸೆ ಹುಟ್ಟಿದ ಅಪೂರ್ವ ಘಟನೆ. ಬಂಗಾಳದಲ್ಲಿ ಕಾಯಿಲೆ ಆಯಿತು ಎಂದರೆ ಪವಾಡ. ಆದರೆ ದುರ್ದಶೆಯಲ್ಲಿರುವವರ ಎದೆಯಲ್ಲಿ ಮುಂದೆ ಒಳ್ಳೆಯ ಕಾಲ ಬಂದೇ ಬರುತ್ತದೆ ಎನ್ನುವ ಆತ್ಮವಿಶ್ವಾಸ ತುಂಬುವುದಕ್ಕಿಂತ ದೊಡ್ಡ ಬಂಗಾಳದಲ್ಲಿ ಏನಿದೆ? ಇನ್ನು ಭವಾನಿ ಅಷ್ಟೇ ನ ತಾತೋ ನ ಮಾತಾ ನ ಬಂಧು ನ ದಾತ ನ ಪುತ್ರೋ ನ ಪುತ್ರಿ ನ ಭೃತ್ಯೋ ನ ಭರತ ನ ಜಾಯ ನ ವಿದ್ಯಾ ನ ವೃತ್ತಿಮ ಮೈವ ಗತಿಸ್ವಂ ತ್ವಮೇಕಾ ಭವಾನಿ. ತಂದೆ ಇಲ್ಲ, ತಾಯಿ ಇಲ್ಲ, ಬಂಧುವಿಲ್ಲ, ಒಡೆಯರಿಲ್ಲ, ಮಗನಿಲ್ಲ, ಮಗಳಿಲ್ಲ, ಸೇವಕನಿಲ್ಲ, ಪತಿ ಇಲ್ಲ, ಭಾರ್ಯ ಇಲ್ಲ, ವಿದ್ಯೆ ಇಲ್ಲ, ನನ್ನದೂ ಎಂಬ ವೃತ್ತಿಗಳಿಲ್ಲ. ಹೇ ಭವಾನಿಯೇ, ನೀನೊಬ್ಬಳೆ ಗತಿಯು, ನೀನೇ ಗತಿ. ಹೀಗೆ ಬೇಡುವ ಅನಿವಾರ್ಯತೆ ಶಂಕರನಿಗಿಲ್ಲ. ಬ್ರಹ್ಮಜ್ಞಾನವನ್ನು ಸಾಕ್ಷಾತ್ಕರಿಸಿಕೊಂಡ ಸರ್ವಸಂಗ ಪರಿತ್ಯಾಗಿಗೆ ಹೀಗೆ ಬೇಡುವ ಅಗತ್ಯ ಖಂಡಿತ ಇಲ್ಲ. ನಮಗಾಗಿ ರಚಿಸಿದ್ದೇವೆ. ಭಕ್ತಿ ಮಾರ್ಗದ ಅನನ್ಯ ಶರಣಾಗತಿಯನ್ನ ನಮಗೆ ಸುಲಭವಾಗಿಸಿದ್ದು ಇಂಥ ರಚನೆಗಳ ಮೂಲಕ. ಅಂಧಸ್ಯ ಮೇಕುಂದ ವಿವೇಕ ಮಹಾಧನಸ್ಯ ಚೌರಸ್ಯ ಪ್ರಭೋ ಬಲಿಗಿರೀತಿಯ ನಾಮಧೇಯೇ ಮೋಹಾರ್ಥ ಕೋಪಮುಖರೆ ವಿನಿಪಾತಿತಸ್ಯ ಲಕ್ಷ್ಮೀನೃಸಿಂಹ ಮಮನೇತರಾವರನ್ನು. ಎಲ್ಲರೂ ಸುಶ್ರಾವ್ಯವಾಗಿ ಹೇಳುತ್ತೀವಿ. ಇಂದ್ರಿಯವೆಂಬ ಬಲಿಷ್ಠ ಕಳ್ಳರಿಂದ ವಿವೇಕವೆಂಬ ಮಹಾಧನವು ಅಪಹರಿಸಲ್ಪಟ್ಟ ಕತ್ತಲಿನ ಬಾವಿಯಲ್ಲಿ ಬಿದ್ದಿರುವ ಪೂರ್ಣವೂ ಆಗಿರುವ ನನ್ನನ್ನ ಲಕ್ಷ್ಮೀ ನೃಸಿಂಹ ಕರಪಿಡಿಯುತ್ತಾಯೋ. ಸಂಸಾರ ವೃಕ್ಷ ಬೀಜಮನಂತ ಕರ್ಮ ಶಾಖಾಯುತಂ ಕರಣಪತ್ರಮನಂತ ಪುಷ್ಪಂ ಆರೋಗ್ಯ ದುಃಖ ಫಲಿತ ಚತ್ತದಯಾಳೋ ಲಕ್ಷ್ಮೀ ನೃಸಿಂಹ ಮಮದೇಹಿತರಾವಲಂಬಂ. ಕಡುವಾದ ಬಲಿತಾದ ಹೆಮ್ಮರವು ಸಂಸಾರ ತೊಂಗೆಗಳೇ ಕರ್ಮಗಳು ಇಂದ್ರಿಯಗಳೆಲೆಯು ಅತಿಯಾಸೆ ನೋವಾಯಿತು ದುಃಖಗಳೇ ಫಲವಾಯಿತು ಲಕ್ಷ್ಮೀ ನೃಸಿಂಹ ಕರಪಿಡಿದು ಎನ್ನ ಕಾಯೋ. ಲಕ್ಷ್ಮೀ ನೃಸಿಂಹ ಕರಪಿಡಿದೆನ್ನ ಕಾಯೋ. ಅರ್ಥ ಹೇಳಿಕೊಂಡು ನಾಡಿ ಇದನ್ನ ಪಠಿಸುತ್ತಾ ಲಕ್ಷ್ಮೀ ನೃಸಿಂಹ ಕರಪಿಡಿದು ಎನ್ನ ಕಾಯೋ ಎನ್ನುವಾಗ ಎದೆ ಭಾರವಾಗಿ ಕಂಗಳು ಕೊಳಗಳಾಗುವುದಿಲ್ಲವೇ? ಇಷ್ಟು ತೀವ್ರವಾಗಿ ಭಕ್ತಿಯನ್ನ ಸ್ತೋತ್ರ ಪಠನ ಮಾತ್ರದಿಂದ ಹೃದಯದಾಳಕ್ಕೆ ಮುಗಿಸುವುದು ಶಂಕರರಲ್ಲದೆ ಮತ್ತಾರಿಗೂ ಸಾಧ್ಯ. ಇದು ಮಿತಿಯಿರದ ಕಾರುಣ್ಯದ ಸ್ತೋತ್ರ ರೂಪವೆಂದರೂ ತಪ್ಪಲ್ಲ. ಕರುಣರಸ ಲಕ್ಷ್ಮೀಕರಾಳವನ್ನು ಸೋದರ ಹೃದಯ ಭಾವ. ಇನ್ನು ಸಾಕ್ಷಾತ್ಕಾರಕ್ಕಾಗಿ ಸಾಧನ ಪಂಚಕ. ಇದನ್ನು ಕೇಳಿಸ್ಕೊಳ್ಳಿ. ಕ್ಷುದ್ರಾದಿಷ್ಟ ಚಿಕಿತ್ಸ್ಯತಾಂ ಪ್ರತಿದಿನಂ ಭಿಕ್ಷೌಷಧಂ ಭುಜ್ಯತಾಂ ಸ್ವಾರ್ಪನ್ನಂ ನತು ಯಾಚ್ಯತಾಂ ವಿಧಿವಶಾತ್ ಪ್ರಾಪ್ತೇನ ಸಂತುಷ್ಯತಾಂ ಶೀತೋಷ್ಣಾದಿ ವಿಷಯತಾಂ ನತು ತಥಾ ವಾಕ್ಯಂ ಸಮುಚ್ಚಾರ್ಯತಾಂ ಔದಾಸೀನ್ಯಂ ಅಹಿಂಸ್ಯತಾಂ ಜನಕೃಪಾ ನೈಷ್ಕರ್ಯಂ ಉತ್ಸೃಜ್ಯತಾಂ. ಇದರ ಅರ್ಥ ಸಾಧನಾ ಪಂಚಕ. ನನಗೊಂದು ಸೋಪಾನಗಳಿರುವ ಸಾಧನಾ ಪಂಚಕ. ಹಸಿವನ್ನ ಕಾಯಿಲೆಯಂತೆ ಪರಿಗಣಿಸಿ. ಇದ್ಯಾವ ಅರ್ಥ
ಇಡೀ ಲೋಕಕ್ಕೆ ಅನ್ವಯವಾಗ್ತಾ ಇಲ್ವಾ? ಭಜಗೋವಿಂದಂ ಅಂಗಂ ಗಲಿತಂ ಫಲಿತಂ ಕುಂಡಂ ದಶದಗಿರೀನಂ ಜಾತಂ ಕುಂಡಂ ವೃದ್ಧೋ ಯಾತ್ರು ಹೀತ್ವಾದಂಡಂ ತದಪಿನ ಮುಂಚತ್ಯಾಶಾಪಿಂಡಂ ಭಜಗೋವಿಂದಂ ಭಜಗೋವಿಂದಂ. ಎಲ್ಲರೂ ಹೇಳ್ತಿದ್ರು. ನಾನು ಕನ್ನಡಕ್ಕೆ ನಾನೇ ಮಾಡ್ಕೊಂಡಿದ್ದೀನಿ ಲಯದಲ್ಲಿ. ನರಗಿರಿ ಕೂದಲು ಉದುರಿದೆ ಹಲ್ಲು, ನಡೆಯುವಾಗದು ಬೇಕಿದೆ ಕೋಲು, ಹಣ್ಣಾಯ್ತಯ್ಯೋ ಹೂವಿನ ದೇಹ, ಆದರೂ ಬಿಡದಿ ಲೋಕದ ಮೋಹ. ಭಜಿಸು ಗೋವಿಂದನ ಭಜಿಸು ಗೋವಿಂದನ. ನಿಮ್ಗೆ ಅರ್ಥವಾಯ್ತದೆ. ಮುಂದೆ ಶರೀರ ಹಣ್ಣಾಗಿದೆ, ಅಲ್ಲೆಲ್ಲ ಬಿದ್ದೋಗಿದೆ, ಓದಬೇಕು. ಆದರೂ ಈ ಜಗತ್ತಿನ ಆಸೆ ಬಿಟ್ಟಿಲ್ಲ. ಇಷ್ಟೆಲ್ಲ ನೀವು ಹಿಂಡಿ ಹೇಳಿದ್ರಲ್ಲ, ನಮ್ಗೆ ಅರ್ಥ ಆಯ್ತಾ? ಅಂದ್ರೆ ಸುಶ್ರಾವ್ಯವಾಗಿ ಹಾಡ್ತೀವಿ, ನಾವು ಕೇಳ್ತೀವಿ, ಅದು ಉತ್ಕೃತವಾಗಿದೆಯಾ ನಮಗೆ ಆ ಸಾಲುಗಳು? ಇಲ್ಲ. ಇದೇ ಭಜಗೋವಿಂದ ಹೇಳ್ತಾ ಇರೋದು ಜಾಗೃತ ಪಂಚಕ. ಮಾತಾ ನಾಸ್ತಿ ಪಿತಾ ನಾಸ್ತಿ, ನಾಸ್ತಿ ಗಂಡು ಸಹೋದರ, ಅರ್ಥೋ ನಾಸ್ತಿ ಗೃಹೋ ನಾಸ್ತಿ, ತಸ್ಮಾತ್ ಜಾಗೃತ ಜಾಗೃತ. ಅಂತ್ಯಕಾಲದಲ್ಲಿ ತಾಯಿಯೂ ಇಲ್ಲ, ತಂದೆಯೂ ಇಲ್ಲ, ಸಹೋದರ ಬಂಧುಗಳೂ ಇಲ್ಲ, ಮನೆ ಮಠಗಳಿಲ್ಲ, ಹಣ ಐಶ್ವರ್ಯಗಳಿಂದ ಏನೂ ಪ್ರಯೋಜನವಿಲ್ಲ. ಜಾಗೃತನಾಗಲು ದ್ವಾದಶ ಪಂಚರಿಕ ನೀವೆಲ್ಲ ಓದಿರ್ತೀರಿ ಅನ್ಕೊಳ್ಳಿ. ಅರ್ಥವರ್ಥಂ ಭಾವಯನಿತ್ಯಂ ನಾಸ್ತಿ ಸತ್ಯಂ ಪುತ್ರಾದಕ್ಷಿಣ ರಾಜಾಂ ಭೀತಿ ಸರ್ವತ್ರೇಷ ಗೀತಾನಿ. ಅರ್ಥ ಅಂದರೆ ಧನ, ನಿಜವಾಗಿ ಅನರ್ಥಕಾರಿ, ಅದರಲ್ಲಿ ಸುಖ ಒಂದು ಅಂಶವೂ ಇಲ್ಲ. ಧನ ಉಳ್ಳವರಿಗೆ ಹಡೆದ ಮಕ್ಕಳಿಂದಲೂ ಭಯವಿದೆ. ಎಷ್ಟೋ ಜನ ಮನೆಯಲ್ಲಿ ನಡೀತಾ ಇದೆ. ಇದು ಎಲ್ಲೋ ಒಂದೆಡೆ ಅಲ್ಲ, ಎಲ್ಲೆಲ್ಲಿಯೂ ಇದೆ ಆಗುತ್ತೆ. ಎಂದಿಗೂ ಆಗ್ತಿದೆ ಅಲ್ವಾ? ಜ್ಞಾನದಾನಿಗಳಾಗಿ ಧನದಾನಿಗಳಾಗಬೇಡಿ, ಅದು ಶಾಶ್ವತ ಅಲ್ಲ ಅನ್ನುವುದನ್ನ ಅರ್ಥ ಮಾಡಿಸ್ತಿದ್ದಾರೆ ಶಂಕರರು. ಲಯಬದ್ಧವಾದ ಸರಳ ಸ್ತೋತ್ರಗಳ ಮೂಲಕ ತಾಯಿಯೊಬ್ಬಳು ಮಕ್ಕಳಿಗೆ ತಿಳಿಸಿ ಹೇಳುವಂತೆ ಮಮಕಾರದಿಂದ ಹೇಳುತ್ತಿದ್ದಾರೆ. ಇನ್ನು ದೇವಿಯ ಪ್ರಾರ್ಥಕ್ಷಮ ಮಾಡಿಸುತ್ತಾರೆ. ನ ಮಂತ್ರಂ ನ ಯಂತ್ರಂ ತದಪಿ ಚ ನ ಜಾನೆ ಸ್ತುತಿಮಹೋ, ನ ಚ ಆಹ್ವಾನಂ ಧ್ಯಾನಂ ತದಪಿ ಚ ನ ಜಾನೆ ಸ್ತುತಿಕಥಾ, ನ ಜಾನೆ ಮುದ್ರಾಸ್ತೆ ತದಪಿ ಚ ನ ಜಾನೆ ವಿಲಪನಂ, ಪರಂ ಜಾನೆ ಮಾತಸ್ಪದನುಸರಣಂ ಕ್ಲೇಶಹರಣಂ. ವರಕವಿಗೆ ಎಂದರೆ ಭಾವಾನುವಾದ ಮಾಡ್ತಾರೆ. ನೀವೆಲ್ಲ ಕೇಳಿದ್ದೀರಿ, ಯಾಕಡೆ ವಿಚಾರಿ ಅದಕ್ಕೆ ರಾಗ ಸಂಯೋಜನೆ ಮಾಡಿದ್ರು. ಮಂತ್ರವರಿಯೇ ಯಂತ್ರವರಿಯೇ ನಾನರೇ ನಿನ್ನ ಸ್ತುತಿಯ, ಆಕಾರವರಿಯೇ ಧ್ಯಾನವರಿಯೇ ನಾನರೇ ಶ್ರುತಿಯ ಕಥೆಯ, ಮುದ್ರೆ ಗೀತೆಗಳಾಗಿ ನಾವು ಸಾಗಿದ್ದೇವೆ ಬಾಯಿ. ನಾನು ಗಾಯಕರಲ್ಲ, ಸಂಗೀತ ಶಿಷ್ಯರು ಮನ್ನಿಸಿ ನನ್ನ. ಮುದ್ರೆ ಗೀತೆಗಳಾಗಿ ನಾವು ಸಾಗಿದ್ದೇವೆ ಬಾಯಿ, ನಿನ್ನ ಅನುಸರಣ ಕ್ಲೇಶ ಇದನ್ನುಂದೆ ಬಂದೆ ತಾಯಿ. ನೀವು ಗಮನಿಸಿ, ವೇದಾಂತದ ಸಾರಸತ್ವವನ್ನು ಸಾಕ್ಷಾತ್ಕರಿಸಿಕೊಂಡ ಮೇಧಾವಿಯೊಬ್ಬರು ಶಾಸ್ತ್ರಾನುಸರಣ ಸಾಮರ್ಥ್ಯವಿಲ್ಲದ ಮುಗ್ಧ ಭಕ್ತನೊಬ್ಬ ಹೇಗೆ ಪ್ರಾರ್ಥಿಸಬಹುದು ಎಂಬ ದೃಷ್ಟಿಯನ್ನು ಕಾಣಿಸಿಕೊಳ್ಳುತ್ತಾರೆ. ಹಾಗೆ ಹೇಳುತ್ತಾ ಭಕ್ತಿ ಮಾರ್ಗದತ್ತ ನಡೆಸುತ್ತಾ ನಿಧಾನವಾದ ಜ್ಞಾನ ಮಾರ್ಗವನ್ನು ಅನಾವರಣಗೊಳಿಸುತ್ತಾರೆ. ಕೊನೆಗೆ ಮತ್ಸಮಂ ಪಾತಕಿ ನಾಸ್ತಿ ಪಾಪಾಗ್ನಿ ಮತ್ಸಮಾನೈ ಏವಂ ಜ್ಞಾತ್ವಾ ಮಹಾದೇವಿ ಯಥಾಯೋಗ್ಯಂ ತಥಾ ಕುರು ಅಂತಾರೆ. ನಿಮ್ಗೆ ಅರ್ಥ ಆಯಿತು ಅಂದ್ಬಿಟ್ಟು, ನನ್ನಂಥ ಪಾಪಿ ಇಲ್ಲ, ನಿನಗೆ ಸಮನಾದ ಪಾಪನಾಶಿನಿ ಇಲ್ಲ, ಜಗತ್ ಜನನಿ ನೀನು, ಯಾವುದು ಸರಿಯೋ ಹಾಗೆ ಮಾಡು ಎನ್ನುತ್ತಾ ನಿರ್ಧಾರ ಸ್ಥಿತಿಗೆ ಕೊಂಡೊಯ್ಯುತ್ತಾರೆ ಭಗವತ್ಪಾದರು. ಅನ್ನಮಯ ಅನ್ನಮಯಂ ಅಥವಾ ಚೈತನ್ಯವೇವ ಚೈತನ್ಯ ಯತಿವರ ದೂರೀಕರ್ತು ವಾಂಛತಿ ಕಿಂ ಬ್ರೂಹಿ ಗಚ್ಚ ಗಚ್ಚತಿ ಅಂತ ಕೇಳ್ತಾರೆ. ನಮ್ಮಿಬ್ಬರ ದೇಹವು ಅನ್ನದಿಂದಲೇ ಆಗುತ್ತೆ, ಇನ್ನು ಆತ್ಮ ಸರ್ವವ್ಯಾಪಿ, ಹೋಗುವುದಾದರೆ ಹೇಗೆ? ಹಾಗಾದರೆ ದೂರ ಹೋಗುವಂಥದ್ದು ಯಾವುದಕ್ಕೆ ಎಂದು ಪ್ರಶ್ನಿಸಿದ ಚಾಂಡಾಲ, ಸಾಕ್ಷಾತ್ ಪರಶಿವ ಎಂಬ ನಂಬಿಕೆಯನ್ನು ನಾವು ಗೌರವಿಸುತ್ತೇವೆ. ಆದರೆ ಶ್ರೀ ಶಂಕರ ವ್ಯಕ್ತಿತ್ವದ ಘನತೆಯನ್ನ ನಾವು ಕಾಣುವುದು ಈ ಘಟನೆಯಿಂದ ಸಾಧ್ಯವಾಗಬೇಕು. ಅವನ ಮಾತನ್ನು ನಿರ್ಲಕ್ಷಿಸಿ ಮುಂದೆ ಸಾಗಬಹುದಿತ್ತು, ಪ್ರಶ್ನಿಸಿದ ಉದ್ಧತತನವನ್ನು ದಂಡಿಸಬಹುದಿತ್ತು, ಅವರಿಂದ ಕಾಲಘಟ್ಟದಲ್ಲಿ ಅದು ಸಾಧ್ಯವೂ ಆಗಿತ್ತು. ಆದರೆ
ಸೇರಿ ಕರ್ನಾಟಕ ತುಂಗಭದ್ರಾ ನದಿ ಅಸಂಖ್ಯ ಪಾಠಶಾಲೆಗಳು, ಆಸ್ಪತ್ರೆಗಳು, ಗ್ರಂಥಾಲಯಗಳು, ಸನಾತನ ಸಾಹಿತ್ಯ ಭಂಡಾರಗಳು, ಅನ್ನಸತ್ರಗಳು, ಅನಾಥ ಪೋಷಿತ ಗುರುಕುಲಗಳು, ಇವತ್ತು ಸೈನಿಕರ ಮಕ್ಕಳಿಗಾಗಿ ಒಂದು ಗುರುಕುಲವಿದೆ, ಅನಾಥ ಮಕ್ಕಳಿಗಾಗಿ ಅನಾಥ ಪೋಷಿತ ಗುರುಕುಲಗಳು, ವಿದ್ವತ್ ಸಭೆಗಳು, ಸಂಸ್ಕೃತ ಕನ್ನಡ ಅವಧಾನಗಳು, ದೇವಾಲಯಗಳ ಸಂರಕ್ಷಣೆ, ಧಾರ್ಮಿಕ ಕೈಂಕರ್ಯ ಮಾರ್ಗದರ್ಶನಗಳು. ಹೀಗೆ ಹೇಳೋ ನನಗೆ ಸುಸ್ತಾಗ್ತಾ ಇದೆ. ಅದನ್ನು ಅನುಷ್ಠಾನ ಮಾಡಕ್ಕೆ ಎಷ್ಟು ಆಯಾಸವಾಗಿರಬೇಕು. ಅವಿಚ್ಛಿನ್ನ ಗುರು ಪರಂಪರೆ ನಡೆಸ್ತಾ ಇರೋದು ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ತನ್ನನ್ನು ತೊಡಗಿಸಿಕೊಂಡು ಮನುಕುಲದ ಉದ್ಧಾರಕ್ಕಾಗಿ ನಿರಂತರವಾಗಿ ಶ್ರಮಿಸಿದೆ ಶೃಂಗೇರಿ ಶ್ರೀಪೀಠ. 4 ದಿಕ್ಕುಗಳಲ್ಲಿ ಆದಾಯ ಪೀಠಗಳನ್ನು ಸ್ಥಾಪಿಸಿ ಇವತ್ತು ನಾಳೆ ಮತ್ತು ಅವಸಾನ ಸ್ಥಿತಿಗೆ ಹೋದರೆ ಪುನರುದ್ಧಾರ ಮಾಡೋಕ್ಕೋಸ್ಕರ ಆದಾಯ ಪೀಠಗಳು ಬೇಕು ಅಂತ ದೂರದೃಷ್ಟಿಯಿಂದ ಸ್ಥಾಪನೆ ಮಾಡಿ ನಮಗೊಂದು ಭೂಮಿಗೆ ಸಿದ್ಧ ಮಾಡಿಕೊಟ್ಟವರು ಭಗವತ್ಪಾದಾಚಾರ್ಯರು. ಯಾರು ನಮ್ಮ ಉದ್ಧಾರಕ್ಕಾಗಿಯೇ ಶ್ರಮಿಸಿ ಬ್ರಹ್ಮಜ್ಞಾನ ಸಾಕ್ಷಾತ್ಕಾರಕ್ಕೆ ಬೇಕಾದ ಎಲ್ಲ ಸಲಕರಣೆಗಳನ್ನು ಒದಗಿಸಿ ತಮ್ಮೆಲ್ಲ ಪಾಂಡಿತ್ಯ ಶಕ್ತಿಯನ್ನು ಮನುಕುಲದ ಉನ್ನತೀಕರಣ ಯಜ್ಞಕ್ಕೆ ಹವಿಸ್ಸಾಗಿಸಿ ಸರ್ವೋತ್ತಮೀಕರೇರಿ ನಮ್ಮೆದೆಯಲ್ಲಿ ಎಂದೆಂದಿಗೂ ಆದಿ ಗುರುವಾಗಿ ವಿರಾಜಮಾನರಾಗಿರುವ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಪಾದ ಕಮಲಕ್ಕೆ ಶತಕೋಟಿ ನಮನ. ತಪ್ಪು ನುಡಿದಿದ್ದರೆ ಮನ್ನಿಸಿರಿ ಶಂಕರಾಯ. ಹಾಗೆಯೇ ಬಾಲಭಾಷೆಯಲ್ಲಿ ತಪ್ಪಿದ್ದರೆ ಮನ್ನಿಸಿ ಎಂದು ಗೌರವಾನ್ವಿತ ಸಭೆಗೆ ವಂದಿಸುತ್ತಾ ನನ್ನ ನುಡಿ ಪುಷ್ಪಗಳೆಲ್ಲ ಆದಿ ಗುರುವಿನ ಅಡಿಗೆ ಅರ್ಪಿಸುತ್ತೇನೆ. ಪಾಮರಳನ್ನು ಪರಿಗಣಿಸಿ ಅವಕಾಶ ನೀಡಿದ ಬೇಲೂರಿನ ಶಂಕರ ಸೇವಾ ಸಮಿತಿಯ ಎಲ್ಲ ಮಹನೀಯರಿಗೂ